ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಷಾನುಗಟ್ಟಲೆ ಇಟ್ಟರೂ ಕೆಡದೇ ಇರುವಂಥ ಹಪ್ಪಳನ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಸಲ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆಗ ತಕ್ಷಣಕ್ಕೆ ಫ್ರೈ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ಅಕ್ಕಿ ನೆನೆಸ್ಕೋಬೇಕು. ಹಾಗಾಗಿ ಒಂದು ಬೌಲ್ನಲ್ಲಿ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಈಗ ಇದರಲ್ಲಿ ನೀರು ಹಾಕಿ 2-3 ಬಾರಿ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ರೇಷನ್ ಅಕ್ಕಿ ಇದ್ದರೆ ಅದರಿಂದನೇ ಮಾಡಿಕೊಡ್ರಿ. ಇರಲಿಲ್ಲ ಅಂದರೆ ನೀವು ಯಾವ ಉಪಯೋಗಿಸ್ತೀರಿ ನೋಡಿರಿ, ಅದೇ ಅಕ್ಕಿಯಿಂದ ಮಾಡಿದ್ರು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಮತ್ತೆ ಬೇರೆ ನೀರನ್ನ ಹಾಕಿ ಈಗ ಮೇಲ್ಮುಚ್ಚಿ ಸುಮಾರು ಒಂದು 3 ಗಂಟೆಗಳ ಕಾಲ ನೆನೆಯಿಟ್ಬಿಡೋಣ. ನೋಡಿ, ಒಂದು 3 ಗಂಟೆ ಆದಮೇಲೆ ಅಕ್ಕಿನ ಚೆಕ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಾ ಇರೋದು ನಿಮಗಿಲ್ಲಿ ಅಕ್ಕಿ ತುಂಬ ಚೆನ್ನಾಗಿ ನೆನೆದು ವೈಟಾಗಿವೆ. ಈಗ ಇನ್ನೊಂದು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಗೊಂಡು ನೆನೆಸ್ಕೊಳ್ರಿ. ತುಂಬ ಚೆನ್ನಾಗಿ ಬರುತ್ತೆ. ಹಪ್ಪಳ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ನೋಡಿ, ನೀಟಾಗಿ ವಾಶ್ ಮಾಡಿ ಎಲ್ಲ ನೀರನ್ನ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮಿಕ್ಸಿ ಜಾರ್ನಲ್ಲಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕ್ಕೊಳ್ಳೋಣ. ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟಷ್ಟು ಮಾತ್ರ ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ. ಹಿಟ್ಟು ತರಿ ಇರಬಾರ್ದು, ಸ್ಮೂತಾಗಿ ಇರಲಿ. ನೋಡಿರಿ, ಈ ರೀತಿ ರುಬ್ಬಿದ ಮೇಲೆ ಈಗ ಇದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳೋಣ. ಎಲ್ಲವನ್ನು ರುಬ್ಬಿದ ಮೇಲೆ ಅದೇ ಮಿಕ್ಸಿ ಜಾರ್ನಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ರುಬ್ಬಿದ ಮೇಲೆ ಹಿಟ್ಟನ್ನು ನೀವು ಒಂದು ರಾತ್ರಿ ನೆನೆಸಿ ಬೆಳಿಗ್ಗೆ ಮಾಡ್ಕೋಬೋದು. ಇಲ್ಲಾಂದರೆ ಒಂದು 2-3 ಗಂಟೆವರೆಗೂ ಹಿಟ್ಟನ್ನು ನೆನೆಸಿ ಕೂಡ ಮಾಡ್ಕೋಬೋದು. ಇವತ್ತು ನಾನು ಹಿಟ್ಟನ್ನು ನೆನೆಸ್ಕೊತಾ ಇಲ್ಲ, ರುಬ್ಬಿದ ಮೇಲೆ ಇಮಿಡಿಯೇಟಾಗಿ ಮಾಡ್ಕೊತಾ ಇದ್ದೀನಿ. ಹಿಟ್ಟು ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಒಂದು ಹದಕ್ಕೆ ಮಾಡ್ಕೋಬೇಕು. ಯಾವ ರೀತಿ ಅಂತ ಮುಂದೆ ತೋರಿಸ್ತೀನಿ. ನಿಮಗೆ ಟೈಮ್ ಇತ್ತು ಅಂದರೆ ಒಂದು 3 ಗಂಟೆಗಳ ಕಾಲ ಅಕ್ಕಿ ನೆನೆಸಿದ್ಮೇಲೆ ರಾತ್ರಿಯಲ್ಲೇ ರುಬ್ಬಿ ಹಿಟ್ಟನ್ನು ಬೆಳಿಗ್ಗೆವರೆಗೂ ನೆನೆಸಿಟ್ಕೊಂಡ್ಬಿಡ್ರಿ. ಬೆಳಿಗ್ಗೆ ಆ ಹಿಟ್ಟನ್ನ ಉಪಯೋಗಿಸಿ ಹಪ್ಪಳನ ಮಾಡಿಕೊಡ್ರಿ, ಚೆನ್ನಾಗಿ ಬರುತ್ತೆ. ಟೈಮ್ ಇರಲಿಲ್ಲ ಅಂದರೆ ರುಬ್ಬಿದ ಮೇಲೆ ಇಮಿಡಿಯೇಟಾಗಿ ಮಾಡಿಕೊಡ್ರಿ, ಅದು ಕೂಡ ಚೆನ್ನಾಗಿ ಬರುತ್ತೆ. ನೋಡಿರಿ, ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು, ಹಾಗಾಗಿ ಸ್ವಲ್ಪ ನೀರನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ. ನೋಡಿರಿ, ಹಿಟ್ಟು ಈ ಹದದಲ್ಲಿ ಇರಬೇಕು. ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ. ಇದ್ರ ಜೊತೆಗೆ ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಫುಡ್ ಕಲರ್ ಉಪಯೋಗಿಸ್ತಾ ಇಲ್ಲ, ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ಹಪ್ಪಳ ಕಲರ್ಫುಲ್ ಆಗಿರುತ್ತೆ ಮತ್ತು ರುಚಿಯಾಗಿರುತ್ತೆ ಅಂತೇಳಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ಚ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಡ್ರಿ. ನೋಡಿರಿ, ಹಿಟ್ಟು ಈ ಹದದಲ್ಲಿ ಇರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತಿಳುವಾಗೂ ಇರಬಾರ್ದು. ತಟ್ಟೆಗೆ ಹಾಕಿದಾಗ ಹಿಟ್ಟು ತಾನಾಗೆ ಹರಿದಾಡ್ತಾ ಇರಬೇಕು. ಅದಕ್ಕಿದ್ರೆ ಪರ್ಫೆಕ್ಟಾಗಿ ಹಪ್ಪಳ ರೆಡಿ ಆಗುತ್ತೆ. ನೋಡಿ, ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿವತ್ತು ಇಡ್ಲಿ ಪ್ಲೇಟ್ಸ್ನಲ್ಲಿ ಹಪ್ಪಳನ ಬೇಯಿಸ್ಕೊತಾ ಇದ್ದೀನಿ. ಹಾಗಾಗಿ ಇಡ್ಲಿ ಪ್ಲೇಟ್ಸ್ನ ಒಂದೊಂದಾಗಿ ತೊಗೊಂಡು ಈ ರೀತಿ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನಷ್ಟು ಹಿಟ್ಟನ್ನ ಹಾಕಿ ಎಲ್ಲ ಕಡೆಗೂ ಈ ರೀತಿ ನೀಟಾಗಿ ಹರಡ್ಕೊಳ್ರಿ. ನೋಡಿರಿ, ಹಿಟ್ಟು ತಾನಾಗಿ ಈ ರೀತಿ ಎಲ್ಲ ಕಡೆಗೂ ಹರಿದಾಡಬೇಕು. ಆ ಹದದಲ್ಲಿ ಹಿಟ್ಟು ರೆಡಿ ಮಾಡ್ಕೋಬೇಕು. ಇದೇ ರೀತಿ ಎಲ್ಲ ಪ್ಲೇಟ್ಸ್ನಲ್ಲೂ ಕೂಡ ಹಿಟ್ಟನ್ನು ಹಾಕಿ ನೀಟಾಗಿ ರೆಡಿ ಮಾಡಿಕೊಡ್ರಿ. ಹಿಟ್ಟು ಹಾಕಿದ್ಮೇಲೆ ಕೈಯಿಂದ ಅಥವಾ ಸ್ಪೂನಿಂದ ಅಗಲ ಮಾಡಬಾರ್ದು. ತಟ್ಟೆ ಮಧ್ಯದಲ್ಲಿ ಹಿಟ್ಟು ಹಾಕಿದ್ಮೇಲೆ ನೋಡಿರಿ, ಈ ರೀತಿ ತಟ್ಟೆನ ಅಳಗಾಡಿಸಿದ್ರೆ ಹಿಟ್ಟು ತಾನಾಗೆ ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಆಗಬೇಕು. ಅದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಎಲ್ಲ ಪ್ಲೇಟ್ಸ್ಗೂ ಹಿಟ್ಟನ್ನು ಹಾಕಿ ರೆಡಿ ಮಾಡಿದ್ಮೇಲೆ ಒಂದೊಂದಾಗಿ ಇಡ್ಲಿ ಸ್ಟ್ಯಾಂಡಲ್ಲಿ ಜೋಡಿಸ್ತಾ ಹೋಗೋಣ. ಈ ರೀತಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದ್ದರೆ ಅದರಲ್ಲೇ ಬೇಯಿಸ್ಕೊಳ್ರಿ, ಚೆನ್ನಾಗಿ ಬರುತ್ತೆ. ಬೇಗನೆ ಕೂಡ ರೆಡಿ ಆಗುತ್ತೆ. ಅಕಸ್ಮಾತಾಗಿ ಇರಲಿಲ್ಲ ಅಂದರೆ ನಾರ್ಮಲ್ ತಟ್ಟೆಯಲ್ಲಿ ಪ್ಲೇಟ್ನಲ್ಲಿ ಹಿಟ್ಟನ್ನ ಹಾಕಿ ಬೇಯಿಸ್ಕೋಬೋದು. ಇಲ್ಲಾಂದರೆ ತಾವ ಮೇಲೂ ಕೂಡ ನೀವು ಬೇಯಿಸ್ಕೋಬೋದು, ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಪ್ಲೇಟ್ಸ್ಗಳನ್ನು ಜೋಡಿಸಿದ್ಮೇಲೆ ಮುಂಚೆನೇ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಲ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಬಿಸಿಯಾಗಿದೆ. ಈಗ ಸ್ಟ್ಯಾಂಡ್ನ ಇಟ್ಟು ಮೇಲ್ಮುಚ್ಚಿ ಸುಮಾರು ಒಂದು 4 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿರಿ, 3-4 ನಿಮಿಷದಲ್ಲೇ ತುಂಬ ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ. 3-4 ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇಡ್ಲಿ ಸ್ಟ್ಯಾಂಡನ್ನು ನಿಧಾನವಾಗಿ ಹೊರಗಡೆ ತೆಗೆದಿಟ್ಕೊಳ್ಳೋಣ. ನೀರು ಬಿಸಿ ಆಗೋಕ್ಕಿಂತ ಮುಂಚೆ ಇಟ್ಟರೆ ಒಂದು 4 ನಿಮಿಷ ಬೇಯಿಸ್ಕೊಳ್ರಿ. ನೀರು ಬಿಸಿ ಆದಮೇಲೆ ಇಟ್ಟರೆ ಒಂದು 3 ನಿಮಿಷದಲ್ಲೇ ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ. ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತಣ್ಣೀರು ತೊಗೊಂಡು ಬೇಯಿಸಿ ಇಟ್ಕೊಂಡಿರುವಂಥ ಹಪ್ಪಳದ ತಟ್ಟೆಯನ್ನು ಈ ರೀತಿ ತಣ್ಣೀರಿಗೆ ಹಾಕ್ಕೊಳ್ರಿ. ತಣ್ಣೀರಿಗೆ ಹಾಕ್ಕೊಂಡ್ರೆ ತಟ್ಟೆ ಆದಷ್ಟು ಬೇಗನೆ ತಣ್ಣಗಾಗುತ್ತೆ. ಒಂದು 2 ಸೆಕೆಂಡ್ ತಣ್ಣೀರಿನಲ್ಲಿ ಇಟ್ಟರೆ ಬೇಗನೆ ತಣ್ಣಗಾಗ್ಬಿಡುತ್ತೆ. ಆಮೇಲೆ ನೀವು ಸೂಜಿ ಅಥವಾ ಚಾಕುವಿನಿಂದ ಒಂದು ಕಡೆ ಬಿಡಿಸ್ಕೊಳ್ರಿ. ಸುತ್ತಲೂ ಎತ್ತಕ್ಕೆ ಹೋಗ್ಬಿಡ್ರಿ. ಒಂದು ಕಡೆಯಿಂದ ಈ ರೀತಿ ಬಿಡಿಸಿ ಈ ರೀತಿ ನೀಟಾಗಿ ಎತ್ತಿದ್ರೆ ತುಂಬಾ ನೀಟಾಗಿ ಬರುತ್ತೆ. ಹಪ್ಪಳ ಕೆಳಗಡೆ ಎಲ್ಲೂ ಕಚ್ಕೊಳ್ಳೋದಿಲ್ಲ. ಹಪ್ಪಳ ಎಲ್ಲಾದರೂ ತೆಗಿಯುವಾಗ ಅಂಟ್ಕೊಂಡಿದ್ರೆ ಈ ರೀತಿ ಮತ್ತೊಮ್ಮೆ ನೀರಿನಲ್ಲಿ ಅದ್ಕೊಳ್ರಿ, ಆಗ ರೌಂಡಾಗಿ ರೆಡಿ ಆಗುತ್ತೆ. ಆಮೇಲೆ ಈ ರೀತಿ ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ರಿ. ಇದೇ ರೀತಿ ಉಳಿದಿರುವಂಥ ಎಲ್ಲ ಹಪ್ಪಳನ ತೆಗೆದು
ಬಟ್ಟೆ ಮೇಲೆ ಹಾಕ್ಕೊಳ್ಳೋಣ. ಒಂದು ಕಡೆ ಬಿಡಿಸ್ಕೊಂಡ್ರೆ ಸಾಕು, ತುಂಬಾ ನೀಟಾಗಿ ಎದ್ದು ಬರುತ್ತೆ. ಕೆಳಗಡೆ ಪ್ಲೇಟ್ಸ್ಗಂತೂ ಸ್ವಲ್ಪನೂ ಅಂಟೋದೇ ಇಲ್ಲ. ಹಪ್ಪಳ ಬಟ್ಟೆ ಮೇಲೆ ಹಾಕುವಾಗ ಅಥವಾ ತೆಗಿಯುವಾಗ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಮತ್ತೊಮ್ಮೆ ನೀರಿನಲ್ಲಿ ಹತ್ಕೊಳ್ರಿ, ಆಗ ರೌಂಡಾಗಿ ಚೆನ್ನಾಗಿ ರೆಡಿ ಆಗುತ್ತೆ, ಎಲ್ಲೂ ಅಂಟ್ಕೊಳ್ಳಲ್ಲ ಮತ್ತು ಹರಿಯೋದಿಲ್ಲ. ನೋಡಿರಿ, ಒಂದು ಸಲ ಈ ರೀತಿ ಹಪ್ಪಳನ ಮಾಡಿದ್ಮೇಲೆ ಮತ್ತೊಮ್ಮೆ ನೀವು ಬೇಯಿಸ್ಕೋಬೇಕಂದ್ರೆ ಅದೇ ಪ್ಲೇಟ್ಸ್ನ ಉಪಯೋಗಿಸ್ಕೋಬೋದು. ನೋಡಿರಿ, ಪ್ಲೇಟ್ಸ್ ಏನು ಗಲೀಜಾಗಿರಲ್ಲ, ಸ್ವಲ್ಪ ಹಸಿ ಹಸಿ ಇರುತ್ತೆ. ಹಾಗಾಗಿ ಒಂದು ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಳ್ರಿ. ನಂತರ ಅದೇ ಪ್ಲೇಟ್ಸ್ನಲ್ಲಿ 1 ಸ್ಪೂನ್ ಅಥವಾ ಅರ್ಧ ಸ್ಪೂನಷ್ಟು ಹಿಟ್ಟನ್ನ ಹಾಕಿ ಎಲ್ಲ ಕಡೆಗೂ ಹರಡಿ ಇಡ್ಲಿ ಸ್ಟ್ಯಾಂಡ್ನಲ್ಲಿಟ್ಟು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಹಪ್ಪಳ ಚೆನ್ನಾಗಿ ರೆಡಿ ಆಗುತ್ತೆ. ಇದೇ ರೀತಿ ಎಲ್ಲ ಹಪ್ಪಳನ ಬೇಯಿಸಿ ಬಟ್ಟೆ ಮೇಲೆ ಹಾಕಿ ರೆಡಿ ಮಾಡಿಕೊಡ್ರಿ. ನೋಡಿರಿ, ಇದೇ ರೀತಿ ಎಲ್ಲ ಹಪ್ಪಳನ ಬೇಯಿಸಿ ಬಟ್ಟೆ ಮೇಲೆ ಹಾಕಿ ಬಿಸಿಲಲ್ಲಿ ಹಾಕ್ಕೊಂಡಿದ್ದೀನಿ. ಈ ಬೇಸಿಗೆ ಬಿಸಿಲಿಗಂತೂ ಹಪ್ಪಳ ಒಂದೇ ದಿನದಲ್ಲಿ ಒಣಗಿ ರೆಡಿ ಆಗುತ್ತೆ. ನಿಮ್ಮ ಮನೆ ಮುಂದೆ ಬಿಸಿಲಿದ್ರೆ ಬಿಸಿಲಿಗೆ ಹಾಕ್ಕೊಳ್ರಿ. ಬಿಸಿಲು ಇರಲಿಲ್ಲ ಅಂದರೆ ಮನೆ ಒಳಗಡೆನೂ ಕೂಡ ಒಣಗಿಸ್ಕೋಬೋದು. ಮನೆ ಒಳಗಡೆ ಒಣಗಿಸಿದ್ರೆ 1 2 3 ದಿನ ಬೇಕಾಗುತ್ತೆ. ಬಿಸಿಲಿಗೆ ಹಾಕಿದ್ರೆ ಒಂದೇ ದಿನದಲ್ಲಿ ಹಪ್ಪಳ ರೆಡಿ ಆಗುತ್ತೆ. ನೋಡಿರಿ, ಒಂದಿನ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಸಂಜೆ ಅನ್ನುವಷ್ಟರಲ್ಲೇ ಹಪ್ಪಳ ಈ ರೀತಿ ಒಣಗಿ ರೆಡಿಯಾಗಿವೆ. ನೀವು ಈ ಹಪ್ಪಳನ ತುಂಬ ದಿನದವರೆಗೂ ಇಟ್ಟು ಉಪಯೋಗಿಸ್ತೀನಿ ಅನ್ನೋದಾದರೆ ಇನ್ನೂ 1 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ ಮೇಲೇ ಡಬ್ಬಿಯಲ್ಲಿ ಹಾಕೋಬೇಕು. ಅಂದಾಗ ಹಪ್ಪಳ ಎಷ್ಟೇ ದಿನ ಇಟ್ಟರು ಕೂಡ ಹಾಳಾಗಲ್ಲ, ಚೆನ್ನಾಗಿ ಬರುತ್ತೆ. ಅವತ್ತೇ ನಾವು ಹಪ್ಪಳನ ಬೇಯಿಸ್ಕೊಂಡು ತಿನ್ನಬೇಕು ಅನ್ನೋದಾದರೆ ಹಪ್ಪಳನ ಬೇಯಿಸಿ ಬೆಳಿಗ್ಗೆನೇ ಬಿಸಿಲಿಗೆ ಹಾಕ್ಕೊಂಡ್ರೆ ಸಂಜೆ ಅನ್ನುವಷ್ಟರಲ್ಲೇ ಈ ರೀತಿ ಚೆನ್ನಾಗಿ ಒಣಗಿ ರೆಡಿ ಆಗುತ್ತೆ. ಆ ದಿನವೇ ಸಂಜೆ ಟೈಮಲ್ಲಿ ಬಿಸಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಹಪ್ಪಳ ಒಂದೇ ದಿನದಲ್ಲಿ ಚೆನ್ನಾಗಿ ರೆಡಿ ಆಗುತ್ತೆ. ಮೊದಲು ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಅದರಲ್ಲಿ ಕರಿಯಲು ಎಣ್ಣೆನ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊತಾ ಇದ್ದೀನಿ. ನೆನಪಿರಲಿ, ಮೊದಲು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ರೆಡಿ ಮಾಡಿರುವಂಥ ಹಪ್ಪಳನ ಒಂದೊಂದು ಹಾಕಿ ಫ್ರೈ ಮಾಡಿಕೊಡ್ರಿ. ನೋಡಿರಿ, ಎಣ್ಣೆಗೆ ಹಾಕಿದ್ರೆ ಸಾಕು, ಮುಟ್ಟೋದೇ ಬೇಡ, ತಾನಾಗಿ ಹಪ್ಪಳ ದೊಡ್ಡದಾಗುತ್ತೆ. ಈ ರೀತಿ 2 ಕಡೆಗೂ ತಿರುಗಿಸಿ ಫ್ರೈ ಮಾಡಿಕೊಂಡ್ರೆ ಹಪ್ಪಳ ಆದಷ್ಟು ಬೇಗನೆ ರೆಡಿ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಫ್ರೈ ಮಾಡಿಕೊಂಡು ಸರ್ವ್ ಮಾಡಿಕೊಡ್ರಿ. ನೆನಪಿರಲಿ, ಎಣ್ಣೆ ಬಿಸಿ ಆದಮೇಲೆ ಹಪ್ಪಳ ಹಾಕ್ಕೋಬೇಕು. ಎಣ್ಣೆ ಇನ್ನೂ ಬಿಸಿ ಆಗಿರಲ್ಲ, ಆವಾಗಲೇ ಹಪ್ಪಳ ಹಾಕ್ಕೊಂಡ್ರೆ ಅಷ್ಟು ನೀಟಾಗಿ ಫ್ರೈ ಆಗಲ್ಲ. ಹಾಗಾಗಿ ಎಣ್ಣೆ ಬಿಸಿ ಆದಮೇಲೆ ಹಪ್ಪಳ ಎಷ್ಟು ಬೇಕೋ ಅಷ್ಟು ಹಾಕಿ ಫ್ರೈ ಮಾಡಿಕೊಡ್ರಿ. ಬೇಗನೆ ಫ್ರೈ ಆಗಿ ರೆಡಿ ಆಗುತ್ತೆ. ಸಂಡೇ ನೀವು ಯಾವಾಗಾದರೂ ಫ್ರೀ ಇದ್ದರೆ ಒಂದೇ ದಿನದಲ್ಲಿ ರೆಡಿ ಮಾಡ್ಕೋಬೋದು. ಯಾವ ರೀತಿ ಅಂದರೆ, ಬೆಳಿಗ್ಗೆ ಬೇಗನೆ ಬಿಸಿನೀರಿನಲ್ಲಿ ಅಕ್ಕಿಯನ್ನು 1 2 ಗಂಟೆ ನೆನೆಸಿಟ್ಕೊಂಬಿಡ್ರಿ. ಬಿಸಿನೀರಿಗೆ ಹಾಕೋದ್ರಿಂದ ಬೇಗನೆ ನೆನೆದೋಗುತ್ತೆ. ಚೆನ್ನಾಗಿ ನೆನೆದ ಮೇಲೆ ಅಕ್ಕಿಯನ್ನು ರುಬ್ಬಿ ಹಿಟ್ಟನ್ನು ರೆಡಿ ಮಾಡಿಕೊಡ್ರಿ. ಆಮೇಲೆ ಹಿಟ್ಟಿಗೆ ಏನೇನು ಬೇಕೋ ಆ ಎಲ್ಲ ಸಾಮಗ್ರಿಯನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿ ಬಿಸಿಲಿಗೆ ಹಾಕ್ಕೊಂಡ್ರೆ 4 ರಿಂದ 5 ಗಂಟೆಯಲ್ಲೇ ಚೆನ್ನಾಗಿ ಒಣಗಿ ರೆಡಿ ಆಗುತ್ತೆ. ನೀವು ಸಂಜೆ ಅನ್ನುವಷ್ಟರಲ್ಲೇ ಈ ರೀತಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಿಂತಾ ಇರ್ಬೋದು. ಸಂಜೆ ಟೀ ಕಾಫಿ ಜೊತೆ ಅನ್ನ ಸಾಂಬಾರು ಜೊತೆ ತಿನ್ಲಿಕ್ಕೆ ಕೊಡ್ಬೋದು, ಅಥವಾ ಮಕ್ಕಳಿಗೆ ಹಾಗೆ ತಿನ್ಲಿಕ್ಕೆ ಕೊಟ್ಟರು ಕೂಡ ಸೂಪರ್ ಆಗಿರುತ್ತೆ. ನೋಡಿದ್ರಲ್ವಾ, ಕಲರ್ಫುಲ್ಲಾಗಿ ಖಾರವಾಗಿ ರುಚಿಕರವಾಗಿ ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ. ಧನ್ಯವಾದಗಳು.